ಇಂಡಿಯನ್ ಆರ್ಮಿಯಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪದವಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ಪದವಿ ಡಿಗ್ರಿಯಲ್ಲಿ 50% ಅಂಕ ಪಡೆದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಜೊತೆ ಏನಪ್ಪ ಅಂದರೆ NCC ಸರ್ಟಿಫಿಕೇಟನ್ನು ಹೊಂದಿದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಅಭ್ಯರ್ಥಿಗಳೇ, ನೀವು ಮೊದಲಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತೀರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಂಟರ್ವ್ಯೂ ಬರ್ತದೆ. ಇಂಟರ್ವ್ಯೂ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ SSB ಮೂಲಕ ಇಂಟರ್ವ್ಯೂವನ್ನು ಮಾಡ್ತಾರೆ. ಹಾಗಾದರೆ ಸಂದರ್ಶನ ಸ್ಥಳ ನಮ್ಮ ಕರ್ನಾಟಕದವ್ರು ಎಲ್ಲೈತಪ್ಪ ಅಂದ್ರೆ ಬೆಂಗಳೂರದ ಅಭ್ಯರ್ಥಿಗಳೇ. ಇಂಟರ್ವ್ಯೂಯಲ್ಲಿ ನೀವು ಪಾಸ್ ಆದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಮೆಡಿಕಲ್ ಟೆಸ್ಟ್ ನೀವು ಪಾಸ್ ಆದರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದಾದಮೇಲೆ ಫೈನಲ್ ಮೆರಿಟ್ ಮುಖಾಂತರ ಆಯ್ಕೆ ಮಾಡುತ್ತಾರೆ. ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಪೋಸ್ಟ್ ಆಗುವಂಥ ಒಳ್ಳೆಯ ಸುವರ್ಣ ಅವಕಾಶದ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ. ಇಲ್ಲಿ ಯಾವುದೇ ರೀತಿ OMR ಶೀಟ್ ಆಯಿತು ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಯಿತು ಪರೀಕ್ಷೆ ಇರುವುದಿಲ್ಲ. ಆಮೇಲೆ ದೇಹದಾರ್ಢ್ಯತೆ ಪರೀಕ್ಷೆ ಇಲ್ಲ. ಆಮೇಲೆ ಫಿಸಿಕಲ್ ಪರೀಕ್ಷೆ ಇಲ್ಲ. ನೇರವಾಗಿ ಇಂಟರ್ವ್ಯೂ ಅಂದರೆ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಮೇಲೆ ಮೆರಿಟ್ ಆಧಾರದ ಮೇಲೆ ಇಂಟರ್ವ್ಯೂವನ್ನು ಕರೆದು ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನ ಮೆಡಿಕಲ್ ಮಾಡಿಕೊಂಡು ಫೈನಲ್ ಡಾಕ್ಯುಮೆಂಟ್ ಚೆಕ್ ಮಾಡಿ ಫೈನಲ್ ಸಿಲೆಕ್ಷನ್ ಮಾಡುತ್ತಾರೆ. ಹಾಗಾದರೆ ಅಭ್ಯರ್ಥಿಗಳೇ, ಇದರ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಾದ್ರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅಥವಾ ಇನ್ನೊಂದು ಏನಪ್ಪ ಅಂದ್ರೆ www.joinindianarmy.nic.in ಭೇಟಿ ನೀಡಿ